ತರಗತಿಯ ಒಂದು LBA ಪ್ರಶ್ನೆ ಪತ್ರಿಕೆ ಅಂದರೆ ಗಣಿತಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಕ್ವಶನ್ಸ್ಗಳಿದ್ದಾವೆ. ಸೊ ಒಂದು 10 ಮಿನಿಟ್ಸಲ್ಲಿ ಈ ಒಂದು ಪಾಠವನ್ನು ಒಮ್ಮೆ ನೋಡ್ಕೊಂಡು ಬರೋಣ. ಸೊ ಇಲ್ಲಿ ಬೀಜೋಕ್ತಿಗಳು ಪಾಠಕ್ಕೆ ಸಂಬಂಧಪಟ್ಟಂತೆ ನಾನು ಪ್ರಶ್ನೆಗಳನ್ನು ತೊಗೊಂಡು ಬಂದಿದ್ದೀನಿ. ನೋಡ್ಬೋದು ಯಾವ ರೀತಿ ಪ್ರಶ್ನೆಗಳಿದ್ದಾವೆ ಅಂತಕ್ಕಂಥದ್ದು. ಮೊದಲನೇ ಪ್ರಶ್ನೆ, ಚರಾಕ್ಷರಗಳನ್ನು ಅದರ ಅಕ್ಷರಗಳಿಂದ ಈ ಅಕ್ಷರಗಳಿಂದ ಸೂಚಿಸುತ್ತೇವೆ. ಸೊ ಚರಾಕ್ಷರಗಳನ್ನು ನಾವು ಈ ಇಂಗ್ಲೀಷ್ ವರ್ಣಮಾಲೆಯ ಸಣ್ಣ ಅಕ್ಷರಗಳಿಂದ ಸೂಚಿಸ್ತೀವಿ. ಹಾಗಾಗಿ ABC ಅಂತ ಆಗುತ್ತೆ. ಇದು ಬೇಸಿಕ್ ಆಗಿರೋದ್ರಿಂದ ಈ ಥರದ ಪ್ರಶ್ನೆಗಳು ನಿಮಗೆ ಬರಲ್ಲ, ಬಟ್ ನಾಲೆಡ್ಜ್ ಇರಬೇಕು. ಯಾರೆಲ್ಲ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇದ್ದೀರಿ ಅವರಿಗೆ ಈ ಒಂದು ವಿಡಿಯೋ ಸಾಕಷ್ಟು ಹೆಲ್ಪ್ ಆಗುತ್ತೆ. ಅಂದರೆ ನೀವು ಪಾಠ ಓದಲಿಕ್ಕೆ ನಿಮ್ಗೆ ಸಮಯ ಇಲ್ಲ ಅಂದರೆ ಈಗ ಈ ಸಮಯ ನಿಮ್ದಾಗಿಸ್ಕೊಳ್ಳಿ. ನೆಕ್ಸ್ಟ್, ನಿರ್ದಿಷ್ಟ ಬೆಲೆಯನ್ನು ಹೊಂದಿರುವಂತಹ ಒಂದು ಅಂಶ ಅಂತ ಕೇಳಿದರೆ. ಸೊ ನಿರ್ದಿಷ್ಟ ಅಂದರೆ ಸ್ಪೆಸಿಫಿಕ್ ಯಾವುದು? ಅದು ಸ್ಥಿರಾಂಕ ಅಂತ ಕರಿತೀವಿ. ಸೊ ಆಪ್ಷನ್ಸ್ ನೋಡ್ಬೇಡಿ. ಬೀಜಪದ, ಸಮೀಕರಣ, ಅಪವರ್ತನ ಅಂತ ಇದೆ. ಸೊ ಸ್ಥಿರಾಂಕ ಅದೇನಾಗಿರುತ್ತೆ, ನಿರ್ದಿಷ್ಟ ಬೆಲೆಯನ್ನು ಹೊಂದಿರುತ್ತೆ. ಸೊ ಬೀಜ ಪದ ಅಥವಾ ಬೀಜಾಕ್ಷರ ನಿರ್ದಿಷ್ಟ ಪದ ಒಂದು ಬೆಲೆಯನ್ನು ಹೊಂದಿರೋದಿಲ್ಲ. ಇನ್ನು ಬೀಜ ಪದಗಳನ್ನು ಕೂಡಿದಾಗ ಏನು ಉಂಟಾಗುತ್ತೆ ಅಂದರೆ ಬೀಜೋಕ್ತಿ ಉಂಟಾಗುತ್ತೆ. ಬೀಜ ಪದಗಳನ್ನು ಕೂಡಿದಾಗ ಬೀಜೋಕ್ತಿ ಉಂಟಾಗುತ್ತೆ. ಫಾರ್ ಎಕ್ಸಾಂಪಲ್ A+2 A+3B ಈ ಥರದ್ದು ಬೀಜೋಕ್ತಿ ಅಂತ ನಾವು ಕರಿತೀವಿ. ನೆಕ್ಸ್ಟು, ಈ ಸಹಗುಣಕದ ಬಗ್ಗೆ ಪ್ರಶ್ನೆ ಬಂದಿದೆ ನೋಡಿ. 10xy² xy² ಸಹಗುಣಕ. ಸೊ 10xy² ಅಂತಂದರೆ xy² ಬಿಟ್ಟರೆ ಉಳಿದಿದ್ದೇನು 10. ಸೊ ಹಾಗಾಗಿ 10 ಅಂತಕ್ಕಂಥದ್ದು ಅಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಹಾಗಾದರೆ ಸಹಗುಣಕ ಅಂದರೆ ಏನು ಅಂದರೆ ಸಿಂಪಲ್ ಸಹಗುಣಕ ಅಂದರೆ ಅದು ಅಪವರ್ತನ ಆಗಿರುತ್ತೆ. ಸೊ ಬಟ್ ಇಲ್ಲಿ ಆಪ್ಷನ್ಸಲ್ಲಿ ಸಂಖ್ಯಾ ಅಪವರ್ತನ B ಮಾತ್ರ ಚರಾಕ್ಷರ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ B ಮಾತ್ರ ಅಂತ ನೀವು ಇಲ್ಲಿ ತಗೋಬೋದು. ಯಾಕೆಂದರೆ ಅಪವರ್ತನ ಅದರ ಸಂಖ್ಯಾ ಅಪವರ್ತನ ಮಾತ್ರ ಅಲ್ಲ, ಸೊ ಅಪವರ್ತನ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಒಂದೇ ಚರಾಕ್ಷರ ಹೊಂದಿರುವಂತಹ ಬೀಜ ಪದವನ್ನು ನಾವು ಏನಂತ ಕರಿತೀವಿ? ಸೊ ಅವಕ್ಕೆ ನಾವು ಒಂದೇ ಚರಾಕ್ಷರ, ಫಾರ್ ಎಕ್ಸಾಂಪಲ್ X ಅಂತ ಇದ್ದರೆ ಎಲ್ಲದರಲ್ಲೂ ಕೂಡ X ಅಂತಲೇ ಇರುತ್ತೆ. ಅಂಥದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಸೊ ಸಿಂಪಲ್ ಸಜಾತಿ ಅಂತ ಕರಿತೀವಿ. ಸಜಾತಿ ಬೀಜಪದ. ವಿಭಿನ್ನ ಚರಾಕ್ಷರ ಹೊಂದಿರುವಂಥ ಬೀಜೋಕ್ತಿಗೆ ವಿಜಾತಿಯ ಒಂದು ಬೀಜಪದ ಅಂತ ಕರಿತೀವಿ. ಇನ್ನು ಬೀಜೋಕ್ತಿಗಳಲ್ಲಿ ಡ್ಯಾಶ್ ಮೂಲಕ್ರಿಯೆಗಳನ್ನು ಮಾಡ್ಬೋದು. ಸೊ ಪ್ಲಸ್ಸು, ಮೈನಸ್ಸು, ಗುಣಾಕಾರ ಮತ್ತು ಭಾಗಾಕಾರ ಮಾಡ್ಬೋದು. ಅಂದರೆ 4 ಮೂಲಕ್ರಿಯೆಗಳನ್ನು ನಾವು ಮಾಡ್ಬೋದು, 4. ನೆಕ್ಸ್ಟ್ ಇದರಲ್ಲಿ ಅಪವರ್ತನಗಳು ಅಂತ ಕೇಳಿದರೆ ಸೊ 2, X ಮತ್ತು Y ಈ 3 ಕೂಡ ಅಪವರ್ತನಗಳು. ಇನ್ನು ಸ್ಥಿರವಲ್ಲದ ಪದ ಅಂತ ಕೇಳಿದರೆ ಸೊ 4 ಸ್ಥಿರವಾಗಿರ್ತಕ್ಕಂಥ ಪದ, ಬಟ್ XY ಅಂತಕ್ಕಂಥದ್ದು ಸ್ಥಿರವಲ್ಲದ ಪದ ಅಂತ ನಾವು ಹೇಳ್ಬೋದು. ಸ್ಥಿರವಲ್ಲದ ಪದ ಯಾವುದು ಅಂತ ಕೇಳಿದ್ದಾರೆ. ಸೊ ನೆಕ್ಸ್ಟ್ ಮುಂದಿನ ಹೇಳಿಕೆಗಳನ್ನು ಬೀಜೋಕ್ತಿಗಳಾಗಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಮೊದಲನೇ ಹೇಳಿಕೆ, X ಮತ್ತು Y ಸಂಖ್ಯೆಗಳ ಗುಣಲಬ್ಧದ 2/1 XY 2/1 ಅಂದರೆ ಅದರ ಅರ್ಧ ಅಂತ ಅರ್ಥ. ನೆಕ್ಸ್ಟ್ A ಮತ್ತು Bಗಳನ್ನು ವರ್ಗ ಮಾಡಿ ಕೂಡಿದೆ. ಸೊ A² + B² ಅಂತ ಅರ್ಥ. K ಮತ್ತು Mಗಳ ಮೊತ್ತವನ್ನು ಅವುಗಳ ಗುಣಲಬ್ಧದಿಂದ ಕಳೆದಿದೆ. ಸೊ ಮೊತ್ತ KM K + M ಅದರ ಮೊತ್ತವನ್ನು ಅವುಗಳ ಗುಣಲಬ್ಧದಿಂದ ಕಳೆದಿದೆ. KM - K + M ಅಂತ ಆಗುತ್ತೆ. ನೆಕ್ಸ್ಟು C ಮತ್ತು Dಗಳ ವ್ಯತ್ಯಾಸಕ್ಕೆ ಅವುಗಳ ಮೊತ್ತದಿಂದ ಗುಣಿಸಿದೆ. C ಮತ್ತು Dಗಳ ವ್ಯತ್ಯಾಸ ಅಂದರೆ C - Dಗೆ ಅವುಗಳ ಮೊತ್ತದಿಂದ ಗುಣಿಸಿದೆ. C + Dಗೆ C + D × C - D ಅಂತ ಅರ್ಥ. ನೆಕ್ಸ್ಟು 4y ಮತ್ತು 6zಗಳ ಭಾಗಲಬ್ಧಕ್ಕೆ ಸೊ ಭಾಗಲಬ್ಧಕ್ಕೆ 5ಅನ್ನು ಗುಣಿಸಿದೆ ಅಂತ ಇದೆ. ಸೊ 4y/6z × 5 ಅಂತ ಆಗುತ್ತೆ. ಸೊ ಸಿಂಪಲ್ ಆಗಿ ನೀವು ಲೆಕ್ಕವನ್ನು ಮಾಡ್ಬೋದು. 4y / 6z × 5 ಅಂತ ಮಾಡ್ಬೋದು. ನೆಕ್ಸ್ಟು ಈ ಕ್ವಶನ್ಗಳನ್ನು ಬರೆದ ನಂತರ ನಿಮಗೆ ಇವು ಕೂಡ ಪ್ರಶ್ನೆಯಲ್ಲಿ ತುಂಬ ಇಂಪಾರ್ಟೆಂಟಾಗಿ ಕೇಳ್ತಾರೆ. ಅಪವರ್ತನ ವೃಕ್ಷ ಅಂತ ಕೊಟ್ಟಿದ್ದಾರೆ. ನಾನು ಇಲ್ಲಿ ಒಂದು ನಿಮಗೆ ಎಕ್ಸಾಂಪಲನ್ನು ತಿಳಿಸ್ಕೊಡ್ತೀನಿ, ಅದೇ ರೀತಿ ಉಳಿದವನ್ನು ನೀವು ಮಾಡಿ. 1 ಅಥವಾ 2 ತಿಳಿಸ್ಕೊಡ್ತೀನಿ. 2a² 2a² + B² ಅಂತ ಇದೆ.
ಸೊ 2a² + b² ಅಂದಾಗ ಅಪವರ್ತನಗಳು ಬಂದು 2a² 1, ಸೊ ಇನ್ನು b² 1 ಆಗಿರುತ್ತೆ. ಇದರ ಅಪವರ್ತನ 2 ಮತ್ತು a ಮತ್ತು a, ಇಲ್ಲಿ b ಮತ್ತು b ಆಗಿರುತ್ತೆ. b² ಅಂದರೆ b ಮತ್ತು b. ಈ ರೀತಿ ನಾವು ಅಪವರ್ತನಗಳನ್ನು ಬರಿತೀವಿ. ಅದೇ ರೀತಿ ಮತ್ತೊಂದು ಲೆಕ್ಕ ಕೊಟ್ಟಿದ್ದಾರೆ, 7x² ಅಂತ ಇದೆ. ಸೊ 7x² ಇದಕ್ಕೆ ಏನು ಬರುತ್ತಪ್ಪ ಅಂತ ಹೇಳಿದ್ರೆ ಒಂದು 7, ಮತ್ತೊಂದು x, ಮತ್ತೊಂದು x, ಮತ್ತೊಂದು y. ಸೊ ಈ ರೀತಿ. ಅದೇ ರೀತಿ ಇಲ್ಲಿ ನೋಡಿ 4 ಇದೆ, 2 2 4, ಮತ್ತು ಒಂದಕ್ಕೆ l × l, m × m ಅಂತ ಆಗುತ್ತೆ. ಅದೇ ರೀತಿ 7 ಹಾಗೆ y × y, ಆಮೇಲೆ ಈ ಕಡೆ z ಬರುತ್ತೆ. ಇಲ್ಲಿ 12ಕ್ಕೆ 2ರ ಅಪವರ್ತನಗಳು ತೊಗೋಬೋದು. 2 3 3 2 6, 6 2 12. ಸೊ 2 3 2 ಮತ್ತು x ಮತ್ತು ಒಂದು y, ಡಬಲ್ y ಬರುತ್ತೆ. ಸೊ ಈ ರೀತಿಯಾಗಿ ನಾವು ಅಪವರ್ತನಗಳನ್ನು ಬರಿತೀವಿ. ನೆಕ್ಸ್ಟ್ ಏನು ಕೇಳಿದ್ದಾರೆ ಅಂದರೆ ಎಕ್ಸನ್ನು ಹೊಂದಿರುವ ಪದಗಳು ಎಕ್ಸ್ನ ಸಹಗುಣಕ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಎಕ್ಸನ್ನು ಹೊಂದಿರುವ ಪದ 2x ಆಗಿದೆ, ಅದರ ಸಹಗುಣಕ ಎಕ್ಸ್ ಬಿಟ್ಟು ಉಳಿದಿದ್ದು 2 ಆಗಿರುತ್ತೆ. ಇಲ್ಲಿ ಎರಡು ಪದಗಳಲ್ಲಿ ಎಕ್ಸ್ ಇದೆ, ಹಾಗಾಗಿ ಮೊದಲನೇ ಪದ 5xyನಲ್ಲಿ ಎಕ್ಸ್ನ ಸಹಗುಣಕ 5y ಆಗಿರುತ್ತೆ. ನೆಕ್ಸ್ಟ್ 3xನಲ್ಲಿ ಎಕ್ಸ್ನ ಸಹಗುಣಕ 3 ಆಗಿರುತ್ತೆ. ಇಲ್ಲಿ ನೋಡಿ, ಎಕ್ಸ್ ಬಿಟ್ಟು ಉಳಿದಿದ್ದು ab ಆಗಿರುತ್ತೆ, ಇನ್ನೊಂದರಲ್ಲಿ 3a ಆಗಿರುತ್ತೆ. ಅದೇ ರೀತಿ ಇದರಲ್ಲಿ 15, ಇದರಲ್ಲಿ 6y, ಇದರಲ್ಲಿ 8y², 7y ಆಗಿರುತ್ತೆ. ಸೊ ಈ ರೀತಿ ನೀವು ಎಕ್ಸ್ನ ಒಂದು ಸಹಗುಣಕಗಳನ್ನು ಬರೀತೀರಿ. ಅದೇ ರೀತಿ ಇಲ್ಲಿ ಏನು ಕೇಳಿದಾರಪ್ಪ ಅಂತ ಹೇಳಿದರೆ, ಏಕಪದೋಕ್ತಿ, ದ್ವಿಪದೋಕ್ತಿ, ತ್ರಿಪದೋಕ್ತಿಗಳಾಗಿ ವರ್ಗೀಕರಿಸಿ ಅಂತ ಕೊಟ್ಟಿದ್ದಾರೆ. ನಾನು ಏಕಪದೋಕ್ತಿಗಳನ್ನು ಯಾವುದೇ ಪ್ಲಸ್ಸು ಅಥವಾ ಮೈನಸ್ ಇರಲಿಲ್ಲ ಅಂದರೆ ಏಕಪದೋಕ್ತಿ, 1 ಪ್ಲಸ್ಸು ಅಥವಾ 1 ಮೈನಸ್ ಇತ್ತು ಅಂದರೆ ದ್ವಿಪದೋಕ್ತಿ, 2 ಪ್ಲಸ್ಸು ಅಥವಾ 2 ಮೈನಸ್ಸು ಅಥವಾ 1 ಪ್ಲಸ್ಸು 1 ಮೈನಸ್ಸು ಇತ್ತು ಅಂದರೆ ಅದು ತ್ರಿಪದೋಕ್ತಿ ಅಂತ ನೆನ್ಪಿಟ್ಕೊಳ್ಳಿ. ಅದ್ರ ಪ್ರಕಾರ ನಾನು ಕಲರಲ್ಲಿ ತೋರಿಸ್ತಾ ಹೋಗ್ತೀನಿ. ಈಗ ಏಕಪದೋಕ್ತಿ ಈ ಕಲರನ್ನು ತೋರಿಸಿರ್ತೀನಿ. ಸೊ ಯಾವುದು ಪ್ಲಸ್ಸು ಮೈನಸ್ ಇಲ್ಲ, ಅದನ್ನು ನಾವು ಏಕಪದ ಅಂತ ಕರಿತೀವಿ. ಸೊ ಏಕಪದ. ಅದೇ ರೀತಿ ಇಲ್ಲಿ ಕಾಮ ಹಾಕಿದರೆ ಇದಿಷ್ಟು ಏಕಪದ. ಮತ್ತು ಯಾವುದಿದೆ ಅಂದರೆ ಇದು ಏಕಪದ. ನಾನು ಈಗೇನು ಅಂಡರ್ಲೈನ್ ಮಾಡಿದ್ದೀನಿ ಅವೆಲ್ಲ ಏಕಪದೋಕ್ತಿಗಳು. ನೆಕ್ಸ್ಟ್ ಬಂದು ದ್ವಿಪದೋಕ್ತಿ, ಅದಕ್ಕೆ ನೀಲಿ ಕಲರ್ ಮಾಡ್ತೀನಿ, ನೋಡ್ಬೋದು. ಎಸ್, ಇಲ್ಲಿ ದ್ವಿಪದ. ಆಮೇಲೆ ಇಷ್ಟೇ, ಇವೆರಡು. ಇಲ್ಲೊಂದಿದೆ 6k + 2l ಅಂತ ಇದೆ. ಇವೆಲ್ಲ ದ್ವಿಪದೋಕ್ತಿಗಳು. ಅದೇ ರೀತಿ ತ್ರಿಪದೋಕ್ತಿಗೆ ಯೆಲ್ಲೋ ಕಲರ್ ಮಾಡ್ತೀನಿ ನೋಡಿ, ಯೆಲ್ಲೋ ಕಲರ್ ತ್ರಿಪದೋಕ್ತಿ. ಎಸ್, ಇಲ್ಲಿದೆ 3 ಮತ್ತು ಇಲ್ಲಿ ಒಂದು 3 ಇದೆ. ಇವು ತ್ರಿಪದೋಕ್ತಿಗಳು. ಈ ಕಾಮದಿಂದ ಏನು ಸಪ್ರೇಟ್ ಮಾಡಿರ್ತಾರಲ್ಲ ಅವು ನಿಮಗೆ ಅಲ್ಲಿಗೆ ಪದಗಳು ಅಂತ ಗೊತ್ತಾಗುತ್ತೆ. ನೆಕ್ಸ್ಟು ಕೆಳಗಿನ ಬೀಜಪದಗಳಲ್ಲಿ ಸಜಾತಿ ಹಾಗೂ ವಿಜಾತಿ ಬೀಜಪದಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸಜಾತಿ ಬೀಜಪದಗಳನ್ನು ಒಂದು ಕಡೆ XY ಅಂತ ಇರೋದನ್ನೆಲ್ಲ ಒಂದು ಕಡೆ ಬರ್ಕೊಳ್ಳಿ. ಸಜಾತಿ ಬೀಜಪದಗಳು XY ಅಂತ ಇರ್ತಕ್ಕಂಥವು, XY ಇವನ್ನೆಲ್ಲ ಒಂದು ಕಡೆ ಬರ್ಕೊಳ್ಳಿ. ಇನ್ನು ಯಾವುದಿದೆ, ZP ಅಂತ ಇದೆ. ಇಲ್ಲೆಲ್ಲೂ ಬೇರೆದ್ರಲ್ಲಿ ZP ಇಲ್ಲ, N ಅಂತ ಇದೆ. ಸೊ N ಇಲ್ಲಿ ನೋಡಿ ಅಂಡರ್ಲೈನ್ ಮಾಡ್ತಾ ಇದ್ದೀನಿ. ಸೊ ಇವನ್ನೆಲ್ಲ ಒಂದು ಕಡೆ ಬರ್ಕೊಳ್ಳೋದು. ಇನ್ನು ಇಷ್ಟೆ. ಸೊ P ಇರೋನು ಕೂಡ ಒಂದು ಕಡೆ ಬರ್ಕೋಬೋದು, ಅಥವಾ A ಇದೆ, ಇಷ್ಟೇ. ಇನ್ಯಾವು ಕೂಡ ಬರೋದಿಲ್ಲ. ಸೊ ಸಜಾತಿ ಅಂತ ಹೇಳಿದರೆ ಒಂದೇ ರೀತಿ ಚರಾಕ್ಷರಗಳನ್ನು ಹೊಂದಿರತಕ್ಕಂತಹ ಪದಗಳನ್ನು ನಾವು ಒಂದು ಕಡೆ ನೋಟ್ ಮಾಡಿಕೊಂಡ್ರೆ ಅವು ಸಜಾತಿ ಬೀಜ ಪದಗಳು ಅಂತ ಕರಿತೀವಿ. ಇನ್ನು ವಿಜಾತಿ ಅಂತ ಹೇಳಿದ್ರೆ ಅವನ್ನ ಬಿಟ್ಟು ಬೇರೆಯವನ್ನೆಲ್ಲವನ್ನು ಕೂಡ ನೀವು ಲಿಸ್ಟ್ ಔಟನ್ನು ಮಾಡ್ಬೋದು. ಹಾಗೆ ಸಜಾತಿ ಹಾಗೂ ವಿಜಾತಿ ಬೀಜ ಪದಗಳು ಅಂದರೆ ಏನು, ಉದಾಹರಣೆ ಕೊಡಿ ಅಂತ ಕೇಳಿದ್ದಾರೆ. ಸೊ ನಿಮಗೆ ಆಗಲೇ ನಾನು ಹೇಳಿದಂಗೆ ಸಜಾತಿ ಪದಗಳು ಅಂದರೆ ಒಂದೇ ರೀತಿಯ ಚರಾಕ್ಷರಗಳನ್ನು ಹೊಂದಿರುವಂಥ ಬೀಜ ಪದಗಳನ್ನು ಸಜಾತಿ ಪದಗಳು ಅಂತ ಕರಿತೀವಿ. 4x, 5x, 6x ಈ ಥರ ಬೇರೆ ಬೇರೆ ರೀತಿಯ ಬೀಜ ಪದಗಳನ್ನು ಹೊಂದಿರುವಂಥ ಬೀಜ ಪದಗಳನ್ನು ವಿಜಾತಿ ಅಂತ ಕರಿತೀವಿ. 6k, 2l, 8m, 9n ಈ ಥರದ ಪದಗಳನ್ನು ವಿಜಾತಿ ಅಂತ ಕರಿತೀವಿ. ನೆಕ್ಸ್ಟ್ a = -1 ಆದರೆ ಈ ಕೆಳಗಿನ ಬೀಜೋಕ್ತಿಗಳ ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ಇದನ್ನು ಕೂಡ ಸಿಂಪಲ್ ಆಗಿ ಒಂದು ಲೆಕ್ಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಉಳಿದಿದ್ದನ್ನು ನೀವು ಪ್ರಾಕ್ಟೀಸ್ ಮಾಡಿ. ಹೇಗೆ ಅಂತ ನೋಡಿ. ಇಲ್ಲಿ ಏನು ಕೊಟ್ಟಿದ್ದಾರೆ, 5 - 5a + 1 ಅಂತ ಇದೆ. ಸೊ -5 ಅಂದಾಗ -1 + 1, 5 × 5 -× -+ ಆಗುತ್ತೆ. 5 + 1 ಅಂದರೆ
ಇದ್ರ ಬೆಲೆ 6 ಆಗುತ್ತೆ. ಇದು ಒಂದು ಲೆಕ್ಕ. ನೆಕ್ಸ್ಟ್ ಯಾವುದಾದ್ರು ಒಂದು ಲೆಕ್ಕ, ಈ ಲೆಕ್ಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. 15 ಇಂಟು ಎ ಅಂತ ಕೊಟ್ಟಿದ್ದಾರಲ್ವ, 15 ಇಲ್ಲಿ ಎ ಅಂದರೆ -1 ಪ್ಲಸ್ 7 ಇಂಟು -1, ಎ ಜಾಗದಲ್ಲಿ -1 ಹಾಕಬೇಕು. ಇಲ್ಲಿಗೆ -15 ಮೈನಸ್ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ, ಮೈನಸ್ ಎ ಆಗುತ್ತೆ ಅದು. ಹಾಗಾಗಿ ಇದು ಪ್ಲಸ್ಸು, ಕನ್ಫ್ಯೂಸ್ ಮಾಡ್ಕೋಬೇಡಿ. -7 ಅಂದರೆ 7 ಆಗುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ, 2 ಮೈನಸ್ ಇರೋದ್ರಿಂದ ನಾವು ಕೂಡಬೇಕಾಗುತ್ತೆ. ಹಾಗಾಗಿ 15 ಪ್ಲಸ್ 7 22 -20 ಇಷ್ಟೇ. ಅಂದರೆ ನೀವು ಯಾವುದೇ ಲೆಕ್ಕವನ್ನು ಮಾಡಿ ಎ ಜಾಗದಲ್ಲಿ ನೀವು -1 ಹಾಕಿ ಮಾಡಿದರೆ ಬಂದುಬಿಡುತ್ತೆ. ಇನ್ನೊಂದು ಲೆಕ್ಕ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಈ ಲೆಕ್ಕ ನೋಡಿ, 3 -1 ಸ್ಕ್ವೇರ್ ಅಂತ ಇದೆ, ಪ್ಲಸ್ 4 ಹಾಗೆ ಇರುತ್ತೆ. ಒಂದೊಂದಲೇ 1 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ 3 + 4 ಅಂದರೆ ಉತ್ತರ 7 ಬರುತ್ತೆ. ಇಷ್ಟೇ ಸಿಂಪಲ್ಲಾಗಿ ನೀವು ಎಲ್ಲ ಲೆಕ್ಕಗಳನ್ನು ಮಾಡ್ತೀರಾ ಅಂತ ಭಾವಿಸ್ತಾ ಮುಂದಿನ ಲೆಕ್ಕವನ್ನು ನೋಡಿ. k = 2, L = -3, m = 4 ಆದಾಗ ಬೀಜೋಕ್ತಿಗಳ ಬೆಲೆಯನ್ನು ಕಂಡುಹಿಡಿಯಿರಿ. ಇದೊಂದು ಲೆಕ್ಕ ಹೇಳ್ಕೊಡ್ತೀನಿ ನಾನು. ಕೆ ಜಾಗದಲ್ಲಿ 2 ಹಾಕಬೇಕು. ಸೊ ಏನು ಕೊಟ್ಟಿದ್ದಾರೆ ಇಲ್ಲಿ ನಮಗೆ, 5 ಇಲ್ಲಿ 2 ಸ್ಕ್ವೇರ್ ಪ್ಲಸ್ 9, ಎಲ್ ಅಂದರೆ -3 ಮೈನಸ್ 15, ಎಮ್ ಅಂದರೆ 4. ನೆಕ್ಸ್ಟ್ ನೋಡಿ, 2 2 4 ಆಗುತ್ತೆ, 4 5 20, ಮೈನಸ್ ಇಂಟು ಪ್ಲಸ್ ಮೈನಸ್ಸು, 9 3 27, ಇಲ್ಲಿ -15 4 60. ಇದನ್ನು ನೀವು ಸಿಂಪ್ಲಿಫೈ ಮಾಡಿ ನಿಮಗೆ ಆನ್ಸರ್ ಈಸಿಯಾಗಿ ಸಿಕ್ಬಿಡುತ್ತೆ. ಗೊತ್ತಾಯ್ತಾ? ಅಂದರೆ 20ರಲ್ಲಿ 27 ಹೋದರೆ -7 ಉಳಿಯುತ್ತೆ, -60 ಅಂತ ಹೇಳಿದಾಗ ಉತ್ತರ -67 ಬರುತ್ತೆ. ಅದೇ ಥರ ನೀವು ಬೇರೆ ಬೇರೆ ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಲೆಕ್ಕ ಕೊಟ್ಟಿದ್ದಾರೆ 35ನೇದು. ಇಲ್ಲೂ ಕೂಡ ನಿಮಗೆ ಎ ಬೆಲೆ ಮತ್ತು ಬಿ ಬೆಲೆ, ಸಿ ಬೆಲೆ ಕೊಟ್ಟು ಈ ಒಂದು ಸಮೀಕರಣವನ್ನು ಕೊಟ್ಟು ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ನೀವು ಕೂಡ ಇದನ್ನು ಪ್ರಾಕ್ಟೀಸ್ ಮಾಡ್ತೀರಾ ಅಂತ ಭಾವಿಸ್ತಾ. ತುಂಬ ಸಿಂಪಲ್ ಆಗಿರ್ತವೆ ಲೆಕ್ಕಗಳು, ಆದರೆ ಪರೀಕ್ಷೆಯಲ್ಲಿ ನಮಗೆ ಸಮಯವನ್ನು ಉಳಿತಾಯ ಮಾಡಲಿಕ್ಕೆ ಚಾನ್ಸ್ ಸಿಗಬೇಕಷ್ಟೇ. ಸೊ ಆ ಸಮಯ ಉಳಿತಾಯ ಮಾಡೋವಂಥದ್ದು ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ತಾ, ಈಗ ಈ ಲೆಕ್ಕವನ್ನು ನೀವು ಸಾಲ್ವ್ ಮಾಡಿ ಆನ್ಸರ್ ಎಷ್ಟು ಬರುತ್ತೆ ಅಂತಕ್ಕಂಥದ್ದನ್ನು ಪರೀಕ್ಷೆ ಮಾಡಿ ಅಂತ ಹೇಳ್ತಾ, ಸೊ ಆನ್ಸರನ್ನು ಚೆಕ್ ಮಾಡ್ತೀರಾ ಅಂತ ಭಾವಿಸ್ತೀನಿ. ಸೊ ಚೆಕ್ ಮಾಡಿ ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ. ಮುಂದಿನ ಪಾಠದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಧನ್ಯವಾದಗಳು. ಸೊ ಹಾಗೆಯೇ ಇಂದಿನ ವಿಡಿಯೋಗಳನ್ನು ನೋಡಲಿಕ್ಕೆ ಪ್ಲೇಲಿಸ್ಟಲ್ಲಿ ಆ ಎಲ್ಲ ವಿಡಿಯೋಗಳಿದ್ದಾವೆ. 7th ಸ್ಟ್ಯಾಂಡರ್ಡಿನ ಎಲ್ಲ ಪಾಠಗಳನ್ನು ನೀವು ರಿವಿಷನ್ ಮಾಡಬೇಕು ಅಂತ ನಿಮ್ಮ ತಲೆಯಲ್ಲಿದ್ದರೆ ಈ ಒಂದು ವಿಡಿಯೋಗಳು ನಿಮಗೆ ಹೆಲ್ಪ್ ಮಾಡ್ತವೆ. ಸೊ ಗೋ ಟು ದ ಪ್ಲೇಲಿಸ್ಟ್, ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಇದೆ, ನೋಡಿಕೊಂಡು ಎಲ್ಲ ತರಗತಿಗಳನ್ನು ವಾಚ್ ಮಾಡಿ. ಧನ್ಯವಾದಗಳು.